ಪದ ಆಯ್ತದು. ಆ ಕುದುರೆ ವೇಷ ತಂದ್ಕೊಡ್ತಾರೆ. ಆ ಕುದುರೆ ವೇಷ ತೊಟ್ಟುಕೊಂಡು ಮತ್ತೆ ಮತ್ತೆ ಅವನು ತನ್ನ ಪುರುಷತ್ವ ಪಡ್ಕೊಂತಾನ. ಹೀಗಾಗಿ ಇಂದ್ರನಿಗೆ ವೃಷಣ ಅಂತ ಕರೀತಾರ. ಒಂದು 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 ಕುದುರೆ ಲಕ್ಷಣ ತೊಟ್ಟ ಕಾರಣಕ್ಕಾಗಿ ಇಂದ್ರನಿಗೆ ವೃಷಣ ಅಂತ ಕರೀತಾರ. ಹಂಗೆ ಮುಂದೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರ ಜೊತೆ ಸೇರಿ ಗೌತಮ ಮಹರ್ಷಿ ಆಶ್ರಮ ಪ್ರವೇಶಿಸ್ತಾರ. ಆ ಕೆಲವೊಂದು ತಕ್ಷಣ ಏನಾಗತ್ತಪ್ಪ ಅಂತಂದ್ರ ಅಷ್ಟು ಕಾಲ ಅವರು ಶಾಪಗ್ರಸ್ತರಾಗಿರ್ತಾಳವಳು. ಯಾರು ನಮ್ಮ ಅಹಲ್ಯಾದೇವಿ ಶಾಪಗ್ರಸ್ತ ಪೂರ್ಣತೇಜದಿಂದ ಬಹಳಷ್ಟು ಶಾಪಗ್ರಸ್ತರಾಗಿ ರಾಮ ಅವಳಿಗೆ ನಮಸ್ಕಾರ ಮಾಡ್ತಾನ. ಈ ಕತಿ ಯಾಕೆ ಹೇಳಕತ್ತೀನಪ್ಪ ಅಂತಂದ್ರ ಇವತ್ತು ಆಗಲೇ ಒಂದು ಸಾಂಗ್ ಪ್ಲೇ ಮಾಡಿದ್ರಿ. ಆ ಈ ಕತೆ ಹೇಳಿದ ಮ್ಯಾಗ ವಿಶ್ವಾಮಿತ್ರರು ಆ ಒಂದು ಗೌತಮ ಆಶ್ರಮಕ್ಕೆ ಬಂದ ಮ್ಯಾಗ ಅಲ್ಲಿ ವಿಶ್ವಾಮಿತ್ರ ತಗೊಂಡ್ಬಂದಾಗ ರಾಮಚಂದ್ರ ಪಾದವನ್ನು ತಲುಪಿ ರಾಮಚಂದ್ರ ಪಾದದಿಂದ ಹಲೋ ಅಕ್ಬರ್ನ ಸೌಂಡ್ ಯಾರ್ದು? ಸೈಕೋ ಶಂಕರ್ ಯಾರ್ದು? ಅಪ್ಪು ಮಾತಾಡೋಣ. ರಿಮೂವ್ ಮಾಡಿದೆ ತಗೊಂಡು ಮಾತಾಡಿ. ಓಕೆ. ಈಗ ಈ ಗೌತಮ ಮಹರ್ಷಿ ಶಾಪದಿಂದ ಅಹಲ್ಯಾದೇವಿ ನೀರು ಅನ್ನೋದನ್ನೇ ಅಲ್ಲಿ ಬೂದಿ ಆಗಿದ್ಲು. ಅವರೇ ಹೇಳ್ತಾರ ಈ ಜಾಗಕ್ಕೆ ರಾಮ ಬರ್ತಾನ, ಅವನ ಪಾದಸ್ಪರ್ಶದಿಂದ ಮತ್ತೆ ನನ್ನ ಸತಿ ಆಗ್ತೈತೆ ಅಂತ ಹೇಳಿದಾಗ ಅದೇ ಕಾಲಕ್ಕೆ ಸ್ವಲ್ಪ ದಿನ ಆದ ನಂತರ ವಿಶ್ವಾಮಿತ್ರ ಆಶ್ರಮಕ್ಕೆ ಕರ್ಕೊಂಡ್ಬರ್ತಾರ. ತಕ್ಷಣವೇ ಅಷ್ಟು ಕಾಲದವರೆಗೆ ಶಾಪಗ್ರಸ್ತ ಅಹಲ್ಯ ಪೂರ್ಣ ತೇಜಸ್ಸಿನಿಂದ ಮೇಲೆದ್ದು ಎದ್ದು ಬಿಡ್ತಾಳ ಹೆಣ್ಮಗಳಾಗಿ. ರಾಮ ಅವಳಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾನ. ಅವಳಿಗೆ ಅವನು ಗೌತಮ ಮಹರ್ಷಿ ಹೇಳಿದ ಮಾತು ನೆನ್ಪಡ್ತೈತಿ. ನಿನಗೆ ಒಂದ್ ಸ್ವಲ್ಪ ದಿನದಾಗ ರಾಮ ಬರ್ತಾನ, ಅವ್ನ ಪಾದದ ಸ್ಪರ್ಶದಿಂದ ನೀನ್ ಮತ್ತೆ ಹೆಣ್ಮಗಳಾಗ್ತೀವಿ ತಂದಾಗ ಬಂದವನಿಗೆ ರಾಮ ತಿಳ್ಕೊಂಡು ಅಹಲ್ಯ ಕೂಡ ರಾಮನಿಗೆ ನಮಸ್ಕಾರ ಮಾಡ್ತಾಳ. ಆಗ ಅಲ್ಲಿಗೆ ಬಂದಂತ ಗೌತಮರು ಮತ್ತೆ ವಾಪಸ್ ಗೌತಮ್ ಬರ್ತಾರ. ಅಹಲ್ಯ ಶಾಪ ಮುಕ್ತರಾದಾಗ ಅವಳಿಗೆ ಮತ್ತೆ ತಮ್ಮ ಹೆಂಡತಿಗೆ ಸ್ವೀಕಾರ ಮಾಡ್ಕೊಂಡು ಅಲ್ಲಿಂದ ತಪಸ್ಸಿ ಹೊರಡ್ಬಿಡ್ತಾರ. ಗೌತಮ್ ಮತ್ತು ಅಹಲ್ಯ ತಪಸ್ಸಿ ಹೊರಡ್ಬಿಡ್ತಾರ. ಹಂಗ ಮುಂದೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಜೊತೆ ತಮ್ಮ ಪ್ರಯಾಣ ಮುಂದುವರಿಸ್ತಾರ. ಮಿಥಿಲಾ ನಗರ ಸೇರ್ತಾರ ಅವರು. ಈ ಮಿಥಿಲಾ ನಗರ ಹೆಂಗಿತ್ತಪ್ಪ ಅಂದ್ರ ತುಂಬಾ ದೊಡ್ಡ ವಾಹನಗಳಿಂದ ಈಗಿನ ಗಾಡಿ ಮೋಟರ್ ಅಲ್ಲ, ಕುದುರೆ ಆಮೇಲೆ ಬಂಡಿಗಳು ತುಂಬಾ ಒಂದು ಸಂಪತ್ತು ಬೇಕಾಗಿರ್ತೈತಿ. ಯಜ್ಞ ಆಗಾದಿಗಳು ನಿರಂತರವಾದಂತ ನಡೀತೈತಿ. ಮಹರ್ಷಿಗಳು ತುಂಬಾ ಚೆನ್ನಾಗಿ ಯಜ್ಞ ಆದಾಯ ಮಾಡ್ತಿರ್ತಾರ. ವಿಶ್ವಾಮಿತ್ರರು ತನ್ನ ರಾಜ್ಯವನ್ನು ಪ್ರವೇಶ ಮಾಡ್ರಿ ಅಂತ ತಿಳ್ಕೊಂಡು ಈ ವಾರ್ತೆ ಕೇಳಿದಂತ ಜನಕ ಮಹಾರಾಜ ತನ್ನ ಪುರೋಹಿತನಾದಂತ ಶತಾನಂದರೊಂದಿಗೆ ಅಲ್ಲಿ ಕೂಡ ಬಂದ್ಬಿಡ್ತಾನ. ನೀವು ನಮ್ಮ ರಾಜ್ಯಕ್ಕೆ ಬಂದದ್ದು ನಮ್ಮ ಭಾಗ್ಯ. ನೀವು ಹೇಳದೆ ಕೇಳದೆ ಈಗ ನೀವು ಹೇಳಿ ಕಳಿಸೋ ಬರಂಗಿಲ್ಲ ಅಂತ ಮಹಾತ್ಮರು ಹೇಳಕ್ಕೆ ನಮ್ಮ ರಾಜ್ಯಕ್ಕೆ ಬಂದಿದ್ದ ನಮ್ಮ ಸೌಭಾಗ್ಯ ಅಂತ ವಿಶ್ವಾಮಿತ್ರನ ಅವರು ಆಹ್ವಾನ ಮಾಡ್ಕೊತಾರೆ. ಅವರೊಂದಿಗಿದ್ದ ರಾಮ ಲಕ್ಷ್ಮಣ ನೋಡಿ ಖಡ್ಗ ಕೋದಂಡ ಹೇಳಿದಂತ ಈ ಇಬ್ರು ಬಾಲಕ ಯಾರು ಅಂತ ತುಂಬಾ ತೇಜಸ್ಸಿನಿಂದ ಈ ಹುಡುಗರು ಯಾರು ಅಂತ ಪ್ರಶ್ನೆ ಮಾಡಿದಾಗ ವಿಶ್ವಾಮಿತ್ರ ಹೇಳ್ತಾರ, ಇವರು ದಶರಥ ಮಹಾರಾಜನ ಮಕ್ಕಳು. ನಾನು ಯಾಗ ರಕ್ಷಣೆಗಾಗಿ ಕರ್ತಿದ್ದಿದ್ದೆ ರಾಮ ಲಕ್ಷ್ಮಣ ಅಂತೇಳಿ. ಇವರ ರಕ್ಷಣೆಯಿಂದ ನನ್ನ ಯಾಗ ಕೂಡ ಸಂಪೂರ್ಣ ಪೂರ್ತಿ ಆಯ್ತು ಅಂತೇಳಿ ರಾಮ ಲಕ್ಷ್ಮಣ ಪರಿಚಯ ಮಾಡ್ಕೊಡ್ತದೆ. ಯಾರು? ವಿಶ್ವಾಮಿತ್ರರು ಜನಕ ಮಹಾರಾಜನಿಗೆ. ಶತಾನಂದರು ಕೇಳ್ತಾರ ಅವಾಗ, ದಾರಿಯಲ್ಲಿ ನನ್ನ ತಾಯಿ ದರ್ಶನ ಐತೇನ್ರಿ ಅಂತ ಕೇಳ್ತಾರ ವಿಶ್ವಾಮಿತ್ರರಿಗೆ. ವಿಶ್ವಾಮಿತ್ರ ಹೇಳ್ತಾರ, ಪತಿತ ಪಾವನಾದ ರಾಮನ ಪಾದ ಸ್ಪರ್ಶದಿಂದ ಕ್ಷಣ ಮಾತ್ರದಲ್ಲಿ ನಿನ್ನ ತಾಯಿ ಶಾಪ ವಿಮೋಚನೆಯಾಗಿ ಗೌತಮರೊಂದಿಗೆ ಹೊರಟು ಹೋಗ್ಬಿಟ್ರು ತಪಸ್ಸಿಗೆ ಅಂತ ಹೇಳ್ತಾರ. ಶತಾನಂದರು ಈ ಮಾತು ಕೇಳಿ ಬಹಳ ಸಂತೋಷಗೊಂಡು ರಾಮನಿಗೆ ಹೇಳ್ತಾರ, ರಾಮ, ನಿನ್ನ ದರ್ಶನವಾದದ್ದು ನನ್ನ ಅದೃಷ್ಟ. ಒಂದು ಸಾರಿ ನನ್ನ ತಾಯಿ ಕಾಮಕ್ಕೆ ವಶವಾಗಿ ಎಷ್ಟೋ ಸಂಕಷ್ಟಗಳನ್ನು ಅನುಭವಿಸಾಳ. ಆಕೆ ಸತ್ಕಾರದಿಂದ ತಗೊಂಡೇನು? ಆಕೆ ಈಗ ಸಂತೋಷವಾಗಿ ಅದಾಳೇನು ಅಂತ ಮುಂತಾದ ಪ್ರಶ್ನೆ ಕೇಳ್ತಾರ. ಆಗ ರಾಮದೇವ್ ಹೇಳ್ತಾರ, ನಿಮ್ಮ ತಾಯಿ ಸಂತೋಷವಾಗಿ ಅದಾರ. ಅವರು ಗೌತಮ ಮಹರ್ಷಿ ಸೇರಿ ತಪಸ್ ಮಾಡಕ್ ಹೋಗ್ಬಿಟ್ರು ಅಂತ ಹೇಳ್ತಾರ. ತಪಸ್ಸಿಗೆ ಹೋಗಿ ಅಂತ ಹೇಳ್ತಾರ. ರಾಮನ ಮಾತಿಂದ ಶತಾನಂದರು ಕೂಡ ತುಂಬಾ ಸಂತೋಷ ಆಗ್ತಾರ. ಸಂತುಷ್ಟ ಆಗಿ ನಾಸ್ತಿ ಧನ್ಯತರೋ ರಾಮ ತ್ವತೋ ಅಜ್ಞ ಭುವಿ ಕಶ್ಯನ ಗೋಪ್ತ ಕುಶಿಕ ಪುತ್ರ ತೇನ ತಪ್ತಂ ಮಹತ್ ತಪಃ. ಅಂದ್ರೆ ವಿಶ್ವಾಮಿತ್ರನ ಗುರುವಾಗಿ ಪಡೆದುಕೊಂಡಂತ ನೀವು ಧನ್ಯರು. ಆತನು ಮಹರ್ಷಿಯಾಗಿದ್ದ ಕಾರಣಕ್ಕಾಗಿ ಅವರ ವೃತ್ತಾಂತ ಹೇಳ್ತೀನಿ ಕೇಳ್ತೇಳಿ ರಾಮಚಂದ್ರ ಮತ್ತು ಲಕ್ಷ್ಮಣರಿಗೆ ವಿಶ್ವಾಮಿತ್ರ ಬಗ್ಗೆ ಕತೆ ಹೇಳಕ್ ಶುರು ಮಾಡ್ತಾರೆ. ಯಾರು? ಶತಾನಂದರು. ಈ ಕತೆ ಬಹಳ ದೊಡ್ಡದೈತಿ. ನಿಮ್ಗೆ ಇವತ್ತು ಹೇಳಕ್ ಕೂತಪ್ಪ ಅಂತಂದ್ರ ವಿಶ್ವಾಮಿತ್ರ ಕಥೆನೇ ಎಲ್ಲಿಗೆ ಮುಗಿತೈತಿ, ಅದೇ ಒಂದು 2 ದಿನ ಆಕೈತಿ. ನಾನು ಈ ವಿಶ್ವಾಮಿತ್ರ ಕಥೆನ ಮತ್ತೊಂದನ್ನ ಹೇಳ್ತೀನಿ ನಿಮಗ. ಮುಂದಿನ ಕಥೆ ಹೇಳ ಮುಂದೆ ರಾಮಚಂದ್ರ ಏನ್ ಮಾಡಿದ್ರು ಅಂತೇಳಿ. ಹಲೋ.
ಹೌದಾ? ಸರಿ, ಸರಿ ಹೇಳಿ. ಹ್ಮ್ ಹ್ಮ್, ಹ್ಮ್. ಯಾಕೆ ವಿಶ್ವಾಮಿತ್ರ ಕಥೆ ನಗೋದು ಗೊತ್ತಪ್ಪ ಅಂತಂದ್ರ ಇಲ್ಲಿ ವಿಶ್ವಾಮಿತ್ರರು ಮತ್ತು ವಶಿಷ್ಠ ಮಹರ್ಷಿಗಳ ದೊಡ್ಡ ನಡುವೆ ಇದು ಯುದ್ಧ ಆಕೈತಿ ಆ ಯುದ್ಧ ಹ್ಮ್, ಬಗ್ಗೆ ಗೊತ್ತಪ್ಪ ಅಂದ್ರೆ ಇದೇ ಹೇಳ್ದಂಗೆ ಹೋಗ್ತೈತಿ. ಹ್ಮ್, ಹ್ಮ್, ಹ್ಮ್. ಇನ್ನ ಮುಂದಿನ ಕತೆ ಹೇಳ್ತೀನಿ ನಾನು ನಿಮ್ಗೆ. ಹ್ಮ್, ಹ್ಮ್. ಬೇಜಾರೇನಿಲ್ಲಲ್ಲ ಕತೆ ಇಲ್ಲ, ಸ್ಕಿಪ್ ಇಲ್ಲ ಹೇಳಿ. ಮಾಡೋದಕ್ಕಾಗಿ. ಇಲ್ಲ ಹೇಳಿ. ಯಾಕಂದ್ರೆ ಈಗ ನಾನು ಮುಗಿಸ್ಬೇಕಂತ ಸಂಕಲ್ಪ ಮಾಡಿ ಇವತ್ತು ಈ ಬಾಲಕಾಂಡವನ್ನು. ಹೌದು. ಸರಿ. ಹ್ಮ್ ಓಕೆ. ಆ, ಕೇಳ್ತಿದ್ಯಾ? ಹಲೋ. ಅಣ್ಣ ಕೇಳ್ತಾ ಇದೆ ಕೇಳ್ತಾ ಇದೆ. ಓಕೆ. ಅವ್ರ ಕಥೆಯಲ್ಲೇ ಹೇಳಿದ್ಮ್ಯಾಗ ಏನಾಗತ್ತೋ ಅಂದ್ರೆ ಆ, ಅಲ್ಲಿ ರಾಮ ಲಕ್ಷ್ಮಣ ಕೂಡ ಅವ್ರ ಕತೆ ಕೇಳ್ಕೊಂಡು ಮುಂದೆ ಜನಕ ರಾಜನ ಆಶ್ರಮ ಇರ್ತಾರಲ್ಲ ಆ ವಿಶ್ವಾಮಿತ್ರ ಅವ್ರ ಕತೆ ಕೇಳಿ ತುಂಬಾ ಪ್ರಭಾವಿತವಾದಂಥ ರಾಮ ಅಲ್ಲಿರೋರು ಎಲ್ಲರಿಗೂ ವಿಶ್ವಾಮಿತ್ರ ನಮಸ್ಕಾರ ಮಾಡಬೇಕು ಅಂತ ಎಲ್ಲರೂ ಆಜ್ಞಾಪನೆ ಮಾಡ್ತಾನೆ. ರಾಮನು ಕೂಡ ಎಲ್ಲರೂ ವಿಶ್ವಾಮಿತ್ರ ಕತೆ ಕೇಳಿದ ಮ್ಯಾಗ ವಿಶ್ವಾಮಿತ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಜನಕ ಮಹಾರಾಜ ಮರುದಿನ ಸೂರ್ಯೋದಯ ಭೇಟಿ ಮಾಡ್ಬೇಕಂತ ವಿಶ್ವಾಮಿತ್ರರಿಂದ ಅನುಮತಿ ಪಡ್ಕೊಂಡು ಆ ವಿಶ್ವಾಮಿತ್ರನ ವಿಶ್ವಾಮಿತ್ರ ಮತ್ತು ಆ ಜನಕ ಮಹಾರಾಜ ಮಾತುಕತೆ ಆಗ್ತವ. ಆಮೇಲೆ ಅವರು ವಿಶ್ವಾಮಿತ್ರ ಮಾತ್ರ ಅಲ್ಲಿಂದ ಹೊರಡಬೇಕು ಅಂತೇಳಿ ಮರುದಿನ ಮಹಾರಾಜ ಜನಕರಾಜನ ಆಸ್ಥಾನಕ್ಕೆ ಬರ್ತಾರೆ. ವಿಶ್ವಾಮಿತ್ರ ರಾಮ ಲಕ್ಷ್ಮಣ ಸಹಿತ ಆ ಸಭೆಗೆ ಬಂದಿರ್ತಾರ. ವಿಶ್ವಾಮಿತ್ರರು ಜನಕ ಮಹಾರಾಜನ ಕುರಿತು ಇವರಿಬ್ರು ಇವರಿಬ್ಬರಿಗೆ ನಿನ್ನ ಬಳಿಯಲ್ಲಿ ಇದ್ದಂತ ಒಂದು ಶಿವಧನುಸ್ಸು ತೋರ್ಸು ಅದಕ್ಕೆ ಕರ್ಕೊಂಡು ಬಂದೀನಿ. ನೀನು ಒಂದು ಬಾರಿ ತೋರಿಸಿದ್ರೆ ಸಾಕು ಇವ್ರು ಸಂತೋಷ ನೋಡ್ಕೊಂಡು ಹೋಗ್ತಾರ ತಮ್ಮ ಪ್ರಯಾಣ ಮುಂದುವರ್ಸ್ತಾರ ಅಂತ ಹೇಳಿ ವಿಶ್ವಾಮಿತ್ರ ಜನಕರಾಜನ ಕೇಳ್ತಾರ. ಆಗ ಜನಕರಾಜ ಶಿವಧನುಸ್ಸಿನ ಚರಿತ್ರೆ ಹೇಳ್ತಾನ. ಈ ಶಿವಧನುಸ್ಸಿನ ಚರಿತ್ರೆ ನಾನು ನಿಮಗೆ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಇದು ಮುಖ್ಯ ಐತಿ. ಶಿವಧನುಸ್ಸು ಅಂದ್ರೆ ಏನು, ಶಿವಧನುಸ್ಸು ಅಂದ್ರೆ ಏನು, ಇದು ಹೆಂಗ್ ದೊರೆತು ಅಂತೇಳಿ ಒಂದು ಕಥೆ ಐತಿ. ಪೂರ್ವ ಕಾಲದಲ್ಲಿ ದಕ್ಷ ಪ್ರಜಾಪತಿ ಅಂತೇಳಿ ಒಬ್ಬ ರಾಜ ಇದ್ದ, ದ್ರಾಕ್ಷಾಯಣಿ ತಂದೆ ಅವನು. ಶಿವನಿಗೆ ಹವಿಸ್ಸು ಕೊಡಲಾಗದೇನೆ, ಶಿವನಿಗೆ ಒಂದು ಸುದ್ದಿ ತಿಳಿಸಲಾಗದೇನೆ ಒಂದು ಯಾಗ ಮಾಡ್ತಿರ್ತಾನ. ಆ ಶಿವನಿಗೆ ಗೊತ್ತಾಗದೆ ಮಾಡುವಂತ ಯಾಗ ಯಾವತ್ತೂ ಮಂಗಳ ಆಗಂಗಿಲ್ಲ ಅಂತೇಳಿ ದಕ್ಷರಾಜ ಏನ್ ಮಾಡ್ತಾನ, ತನ್ನ ಮಗಳಾದ ಪಾರ್ವತಿಯನ್ನ ಆ ಅಗ್ನಿಯಲ್ಲಿ ದೇಹ ತ್ಯಾಗ ಮಾಡುವುದು ಮಾಡ್ತಾನವ. ಪಾರ್ವತಿ ದೇವಿ ಅಗ್ನಿ ದೇಹ ತ್ಯಾಗ ಮಾಡೋದು ಮಾಡ್ತಾನ. ಕೋಪಗೊಂಡಂತ ಶಿವ ರುದ್ರಾವತಾರ ತಾಳಿ ಇಂಥ ಯಾಗಕ್ಕೆ ಹೋದಂತ ದೇವತೆಗಳ ಮೇಲೆ ಬಹಳಷ್ಟು ಸಿಟ್ಟಿಗೆ ಬರ್ತಾನ. ತನ್ನ ಧನಸ್ಸನ್ನು ಕೈಗೆತ್ತಿಕೊಂಡು ಇನ್ನೇನು ಇದನ್ನೆಲ್ಲ ವಧಿಸಬೇಕು ಅಂತೇಳಿ ಶಿವ ಪರಮಾತ್ಮ ತನ್ನ ಧನಸ್ಸನ್ನು ಕೈಯಾಗ ತಗೊಂಡು ದೇವತೆಗಳು ಕೊಲ್ಲಬೇಕು ಅಂತ ಹೋದಾಗ ತಕ್ಷಣ ದೇವತೆಗೆಲ್ಲ ತಪ್ಪಾಯ್ತು ತಪ್ಪಾಯ್ತು ಕ್ಷಮಿಸಿರಿ ಕ್ಷಮಾ ಮಾಡ್ರಿ ಪರಮಾತ್ಮ ಅಂತೇಳಿ ಪ್ರಾರ್ಥಿಸಿದಾಗ ಶಿವ ಶಾಂತ ಆಗ್ತಾನ. ಅವಾಗ ಶಾಂತ ಆದಾಗ ಹೇಳ್ತಾನೆ ಈ ಮಾತನ್ನು ಜನಕರಾಜ. ಶಿವ ಶಾಂತನಾಗಿ ನನ್ನ ಪೂರ್ವಿಕನಾದಂತ ದೇವರಾತ ಎಂಬವನಿಗೆ ಈ ಧನಸ್ಸನ್ನು ತಾತ್ಕಾಲಿಕವಾಗಿ ಕೊಡ್ತಾನಲ್ಲಿ. ಆ ದೇವರತನು ಆ ಧನಸ್ಸನ್ನು ಒಂದು ಮಂಜೂಷ ಅಂತಂದ್ರ ದೊಡ್ಡ ಪೆಟ್ಟಿಗೆ, ಅದು ಬಹಳ ದೊಡ್ಡ ಪೆಟ್ಟಿಗೆ ಅದ್ರಾಗ ಇಟ್ಟಿರ್ತಾನ. ಅದು ಆ ಪೆಟ್ಟಿಗೆ ಹೆಂಗಪ್ಪ ಚಕ್ರವಾಳುವಂತ ಪೆಟ್ಟಿಗೆ, ಅದು ಎಲ್ಲಾ ಕಡೆ ಚಕ್ರ ಗಾಲಿ ಬಸೀದಾರ್ ಚಕ್ರವಂತ ಪೆಟ್ಟಿಗೆ. ಅದು ಎಳಿಬೇಕಾದ್ರ ಸುಮಾರು 5,000 ಮಂದಿ ಬೇಕು ಅದಕ್ಕೆ, ಆ ಪೆಟ್ಟಿಗೆ ಹೇಳ್ಬೇಕಾರ ಅಂತ ಇರ್ಬೇಕು ಶಿವಧನಸ್ಸು, ದೊಡ್ಡದಿರ್ಬೇಕು ಶಿವಧನಸ್ಸು. ಹ್ಮ್ ಆ ಪವಿತ್ರವಾದ ಶಿವಧನಸ್ಸನ್ನ ನಮ್ಮ ವಿದೇಹಿ ವಂಶದವರು ದಿನಾಲು ಪೂಜೆ ಮಾಡ್ತಾರೆ. ನಾವು ದಿನಾ ಪೂಜೆ ಮಾಡ್ತಿದ್ವಿ, ನೋಡ್ಕೊಂಡ್ ಬಂದಿದ್ವಿ. ಅತಮೇ ಕೃತಶಃ ಕ್ಷೇತ್ರಂ ಲಾಲಾಂಗತ ಉತ್ಥಿತ ಮಮ ಕ್ಷೇತ್ರಂ ಶೋಧಯತ ಲಬ್ಧ ನಾಮ್ನಾಂ ಶಿತ ಇತಿ ನಿಶ್ರುತ. ಅಂದ್ರೆ ಒಂದು ಬಾರಿ ನಾನು ನಮ್ಮ ಸೌಂಡ್ ಹಿಂಗೆ ನನಗೆ ಕೇಳಿಸ್ತಿದ್ಯಾ? ಒಂದು ನಿಮಿಷ ಎಜಿಟ್ ಆಗ್ಬಿಡ್ತೀನಿ. ಇಲ್ಲ ಇಲ್ಲ ಅಣ್ಣ ಕರೆಕ್ಟ್ ಇದೆ ಹೇಳಿ. ನನ್ನ ಧ್ವನಿ ನನಗೆ ಕೇಳಿಸ್ತಿತ್ತು ಇದು. ಅಣ್ಣ ಕರೆಕ್ಟ್ ಇದೆ ಹೇಳಿ. ಓಕೆ. ಆ ಒಂದು ಶಿವಧನುಸ್ಸಿನ ಬಗ್ಗೆ ಹೇಳ್ತಾ ಮಾಡ್ತಾರೆ ಜನಕ ಮಹಾರಾಜ. ನಾವೊಂದು ಬಾರಿ ಯಜ್ಞ ಮಾಡಬೇಕು ಅಂತ ಭೂಮಿ ಇಳಿಯಾಕತ್ತಿದ್ದ, ನೇಗಿಲಿನ ತುದಿಗೆ ತಗಲಿ ಒಂದು ಹೆಣ್ಣು ಮಗು ಮ್ಯಾಗ ತನ್ನಿಂತಾನೇ ಮ್ಯಾಗ ಬರ್ತೈತಿ. ನೇಗಿಲ ತಗಿಲಿ ಮ್ಯಾಗ ಬಂದಿದ್ದ ಕಾರಣಕ್ಕಾಗಿ ಅವಳಿಗೆ ಭೂಮಿಗೆ ಇದಷ್ಟು ತಾಳ್ಮೆ ಐತಿ. ಆ ಮಗುವನ್ನು ನಾನು ಸೀತಾ ಎಂದು ಕರೀಕತ್ತೀನಿ. ಜನಕ ರಾಜನ ಮಗಳಾಗಿದ್ದ ಕಾರಣಕ್ಕಾಗಿ ಜಾನಕಿ ಅಂತ ಹೆಸರಿಟ್ಟೀನಿ. ಮಿಥಿಲಾ ನಗರದಲ್ಲಿ ಹುಟ್ಟಿದ್ದ ಕಾರಣಕ್ಕಾಗಿ ಮೈಥಿಲಿ ಅಂತ ಹೇಳಿ ಹೆಸರಿಟ್ಟೀನಿ. ದೇಹದ ಮೇಲೆ ಸ್ವಲ್ಪವೂ ಮೋಹ ಇಲ್ಲ. ಆಕಿ ವಿದೇಹಿ ವಂಶದಳಾಗಿದ್ದರಿಂದ ಆಕೆಗೆ ವೈದೇಹಿ ಅಂತ ನಾನು ಸೀತಾಮಾತೆಯನ್ನ ಇಷ್ಟೆಲ್ಲ ಹೆಸರನ್ನು ಕರೆಯಕತ್ತೀನಿ. ಅವಳು ಸೀತಾದೇವಿ ಹೆಂಗಪ್ಪ ಅಂದ್ರೆ ಅಯೋನಿಜೆ. ಅಂದ್ರೆ ಯಾವ ಒಂದು ಸ್ತ್ರೀ ಗರ್ಭದಲ್ಲಿ ಹುಟ್ಟಿ ಬಂದವಳಲ್ಲ ಅವಳು. ಅವಳ ಅದ್ಭುತವಾದಂಥ ಸೌಂದರ್ಯ ರಾಶಿ ಅವಳನ್ನು ನೋಡಿ ದೇವತೆಗಳು, ಯಕ್ಷರು, ಕಿನ್ನರು, ಕಿಂಪುರುಷ, ರಾಕ್ಷಸರೆಲ್ಲರೂ ಇವರೆಲ್ಲರೂ ತಮ್ಮ ತಮ್ಮ ಪತ್ನಿಯಾಗಿ ಮಾಡ್ಕೋಬೇಕು ಅಂತ ಆಸೆ ಪಟ್ಟವರು. ಆದ್ದರಿಂದ ನಾನು ಅವಳನ್ನ ವೀರಶುಲ್ಕ ಅಂತಂದ್ರ ಈ ಪರಾಕ್ರಮದಿಂದ ಗೆಲ್ಬೇಕು ಅವರು.
ಪರಾಕ್ರಮದಿಂದ ಗೆದ್ದಂತ ಹುಡುಗನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಪ್ರಕಟ ಮಾಡೀನಿ. ಯಾರು ಈ ಶಿವಧನಸ್ಸಿಗ ಹೆದರಿಸ್ತಾರೋ, ಈ ಶಿವಧನಸ್ಸನ್ನ ಯಾರು ಎತ್ತುವಂತಾರೋ, ಯಾರು ಎತ್ತುತ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂದಿದ್ದೀನಿ. ಇಲ್ಲಿವರೆಗೆ ಎಷ್ಟೋ ರಾಜರು ಬಂದು ಹೋದರು. ಎಷ್ಟೋ ಜನ ದೈತ್ಯರು ಬಂದು ಹೋದರು. ಕೆಲವರಿಗೆ ಈ ಶಿವಧನಸ್ಸನ್ನು ಎತ್ತಲು ಆಗಲೇ ಇಲ್ಲ. ಕೆಲವರು ಅದನ್ನ ನೋಡಿ ಮೂರ್ಛೆ ಹೋಗಿದ್ರು. ಆದರೆ ಯಾರಿಗೂ ಅದನ್ನ ಅಲುಗಾಡಿಸಿಕೊಡಕ್ಕೆ ಆಗಿಲ್ಲ. ಬಂದವರೆಲ್ಲ ನಿರಾಶರಾಗಿ ಹೋಗ್ತಾರ. ಈ ಜನಕನ ಪರೀಕ್ಷೆ ಭಾಳ ದೊಡ್ಡದೈತಿ. ಇದು ದೊಡ್ಡ ನೇಗಿಲಾದ ಪರೀಕ್ಷೆ ಅಂತ ತಿಳ್ಕೊಂಡು ಶಿವಧನುಸ್ಸನ್ನ ಎತ್ತಕ್ಕಾಗದಂತ ಎಷ್ಟೋ ಜನ ರಾಜರು ಎಲ್ಲರೂ ಒಂದಾಗಿ ನನ್ನ ರಾಜ್ಯ ಮೇಲೆ ದಾಳಿ ಮಾಡಕ್ ಬಂದ್ರು. ಆಗ ನನ್ನ ರಾಜ್ಯ ಸುತ್ತಲೂ ನಾನು ಭೂಮಿನ ಅಗೆದು ಅದು ತುಂಬಾ ಈ ನೀರು ತುಂಬಿ ಎಲ್ಲ ದ್ವಾರ ಮುಚ್ಚಿಬಿಟ್ಟೆ. 1 ವರ್ಷ ಕಾಲ ಯುದ್ಧ ಆಯಿತು. ನಂತರ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಅನ್ನದ ಕ್ಷಾರ ಆಯಿತು. ಅನ್ನ ಕ್ಷೀಣ ಆಗ್ತಾ ಬಂತು. ಆಗ ನಾನು ತಪಸ್ಸು ಮಾಡಿದೆ. ನನ್ನ ತಪಸ್ಸನ್ನು ಮೆಚ್ಚಿ ದೇವತೆಗಳು ಅವ್ರ ಸೈನ್ಯವನ್ನು ನನಗೆ ಕೊಟ್ಟರು. ಆ ಸೈನ್ಯ ಸಹಾಯದಿಂದ ನಾನು ಆ ರಾಜರನ್ನೆಲ್ಲ ಹೊಡೆದು ಓಡಿಸಿದೆ. ಒಂದು ವೇಳೆ ಈ ರಾಮ ಈ ಶಿವಧನುಸ್ಸು ಎತ್ತುತ್ತಾನೇನು? ಎತ್ತಿದ್ರೆ ನಾನು ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ, ಕಲ್ಯಾಣ ಮಾಡ್ತೀನಿ ಅಂತ ಹೇಳ್ತಾರ. ಶಿವಧನುಸ್ಸನ್ನು ಒಮ್ಮೆ ತೋರಿಸಿದ್ರೆ ಸಾಕು ನನ್ನ ಮಕ್ಕಳು ಅಂದ್ರೆ ಈ ಮಾತು ಹೇಳ್ತಾರೆ ಇದು ವಿಶ್ವಾಮಿತ್ರರು. ನೀವು ಶಿವಧನುಸ್ಸು ತಗೊಂಬರ್ರಿ ನೀವು. ಒಂದ್ಸಲ ನನ್ನ ಮಕ್ಕಳ ಹತ್ರ ನೀ ರಾಮ ಲಕ್ಷ್ಮಣ ತೋರಿಸ್ರಿ ನೋಡ್ತಾ ಅಂದಾಗ ವಿಶ್ವಾಮಿತ್ರರಿಗೆ ಈ ಜನಕ ಮಹಾರಾಜ ಅಂತಾನ. ಜನಕ ಮಹಾರಾಜ ಅವ್ರ ಅವ್ರ ಕೋರಿಕೆಗೆ ಒಂದೊಂದು ಸಲ ಕೇಳಿ ನೀನು ಬರೀ ಶಿವಧನುಸ್ಸು ನೋಡಕ್ ಬಂದಿವಿ ತಿಳ್ಕೊತಾರ. ಆಗ ಜನಕ ಮಹಾರಾಜ ಇಲ್ಲ ಕಥಳಿ 8 ಚಕ್ರವಿದ್ದ ಆ ಶಿವಧನುಸ್ಸನ್ನ ಮಂಜೂಷನು ಅರಮನೆಗೆ ಹೇಳ್ಕೊಂಬರಕ್ ಹೇಳ್ತಾನ ಸೈನಿಕರಿಗೆ. ಜನಕ ಮಹಾರಾಜ ಹೇಳ್ತಾನ, ಒಬ್ಬ ಮನುಷ್ಯನು ಅದು ಇನ್ನೂ ಎಳೆ ವಯಸ್ಸನ್ನು ಇದ್ದಂತ ಈ ಹುಡುಗ ಈ ಧನಸ್ಸನ್ನು ಮ್ಯಾಲೆತ್ತಿ ಅದಕ್ಕೆ ಹಗ್ಗ ಬಿಗಿದು ಬಾಣ ಹೂಡ್ತಾನೇನು? ಸಾಧ್ಯ ಏನು? ನೀವು ಕೇಳಿದಂತ ಹೇಳಿ ನಾ ಇದು ತರ್ಸೀನಿ ಅಂತ ವಿಶ್ವಾಮಿತ್ರ ಸಂಶಯವಾಗಿ ಈ ಮಾತಿಗೆ ಕೇಳ್ತಾನೆ ಜನಕ ಮಹಾರಾಜ. ವಿಶ್ವಾಮಿತ್ರರು ರಾಮನಿಗೆ ಆ ಧನಸ್ಸು ತೋರಿಸ್ತಾರ. ಒಮ್ಮೆ ನೋಡತ್ ಹೇಳ್ತಾರ. ಅದಕ್ಕೆ ರಾಮ ಮಂಜೂಷನ್ ತೆಗೆದು ಆ ಶಿವಧನುಸ್ಸನ್ನು ನೋಡ್ತಾನ ಅವನು. ಅದು ಹೆಂಗಿತ್ತಪ್ಪ ಅಂದ್ರೆ ಮಂಜೂಷೊಳಗ ಶಿವಧನುಸ್ಸು ಮಲಗಿದ ಹಾವಿನ ಕಾಣಿಸ್ತವ್ರಿಗೆ. ಅದನ್ನ ಮುಟ್ಟಿ ಮೇಲೆತ್ತಿ ವಿಶ್ವಾಮಿತ್ರ ಅಪ್ಪಣೆ ಕೇಳಿ ವಿಶ್ವಾಮಿತ್ರ ಅನುಮತಿ ಕೊಡ್ತಾರ. ಅನುಮತಿ ಕೊಡ್ತಾರ. ಹಾಗೆ ಧನುಸ್ಸು ಎತ್ತಿ ಅದನ್ನ ಎತ್ತಿ ಬಿಡ್ತಾನೆ ಒಂದೇ ಕೈಲಿ ರಾಮಚಂದ್ರ. ಎಷ್ಟೋ ಜನ ರಾಜರಿಗೆ, ಎಷ್ಟೋ ಜನ ದೇವರಿಗೆ, ಎಷ್ಟೋ ಜನ ದೈತ್ಯರಿಗೆ ಮತ್ತ ಕಿನ್ನರ ಪುರುಷರಿಗೆ ಎತ್ತದೇ ಇರುವಂತ ಈ ಶಿವಧನಸ್ಸು ರಾಮಚಂದ್ರ ಪರಮಾತ್ಮ ಒಂದೇ ಕೈಲಿ ಎತ್ತೇನಂತಂದ್ರೆ ಎಂತ ಶಕ್ತಿ ಇರ್ಬೇಕು, ವಿಷ್ಣು ಶಕ್ತಿ ಇರ್ಬೇಕದು. ಹೇಳ್ತಾರರು, ಅರೋಪಯತ್ ಸ ಧರ್ಮಾತ್ಮ ಸಲೀಲಂ ಇವತ್ತಧನು ಅರೋಪಯತ್ವಾಂ ಮೌರ್ವೀಚಂ ಪೂರಯಾಮಾಸ ವಿರಿವಾನ್ ತತ್ ಭುಭುಂಜ ಧನು ಮಧ್ಯೆ ನರಶ್ರೇಷ್ಠೋ ಮಹಾಶಯ. ಅಂದ್ರೆ ರಾಮ ಧನಸ್ಸು ಕೊಂಚ ಕೂಡ ಕಷ್ಟಪಡದೇನೆ ಸಲಾವ ಎತ್ತಿ ಅದಕ್ಕೆ ಹಗ್ಗ ಬಿಗಿಯಕ್ಕೆ ಯತ್ನ ಮಾಡಿದಾಗ ಅವ ಇನ್ನಷ್ಟು ಬಗ್ಗಿಸ್ತಾನ ಧನಸ್ಸನ್ನ. ಬಗ್ಗಿಸಿದಾಗ ಆ ಒಂದು ಧನಸ್ಸು ಮತ್ತೆ ಕಟ್ಟನೆ ಮುರಿದೋಗ್ಬಿಡ್ತೈತಿ. ಆ ಮುರಿದ ಶಬ್ದಕ್ಕ ಗುಡಿನಂತ ಶಬ್ದ ಬರ್ತೈತಿ. ಮುರಿದ ಸೌಂಡ್. ವಿಶ್ವಾಮಿತ್ರ ರಾಮಲಕ್ಷ್ಮಣ ಎಲ್ಲರೂ ಇದು ಈ ಸೌಂಡ ಯಾರೇ ಕೇಳಿಸ್ತಿತ್ತು, ಯಾರೇ ಕಾಣ್ತಿತ್ತಪ್ಪ ಅಂದ್ರ ವಿಶ್ವಾಮಿತ್ರರು, ರಾಮ, ಲಕ್ಷ್ಮಣ ಮತ್ತು ಜನಕರಾಜ ಇಷ್ಟೇ ಕಾಣಿಸ್ತಿತ್ತು. ಇನ್ನೆಲ್ಲರೂ ಹೊರತುಪಡಿಸಿ ಯಾರಿಗೆ ಕಾಣ ಎಲ್ಲರೂ ಮುಚ್ಚಿ ಹೋಗಿರ್ತಾರೆ ಆ ಸೌಂಡಿಗೆ. ಹಸಿನ ಪಾಂಡಗ ಪೀನಿ ಹಸಿನ ತುಲ ಪಾನಿ ಇಲ್ಲಕ್ಕ. ಒಂದ್ ನಿಮಿಷ ಒಂದು ನೀರು ಕುಡಿತೀನಿ ಬಿಟ್ಟ. ಮಾಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ ರಘುರಾಮ ರಾಮ ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಓಕೆ, ಥ್ಯಾಂಕ್ ಯು. ಸ್ವಲ್ಪ ಯಾಕೋ ಒಂದು ಗಂಟೆ ಒಳಗಾಗತ್ತಿತ್ತು. ನಾನು ಓಡಿ ಬಂದಿದ್ದೆ ಹಂಗೆ ಅಂಗಡಿ ಬಿಚ್ಚಿ ನನಗೆ ಹಂಗೆ ಎಕ್ಸ್ಕ್ಲೂಸ್ ಮಾಡಿದೆ. ಕಂಟಿನ್ಯೂ ಮಾಡಪ್ಪ. ಓಕೆ, ಇನ್ನೇನು ಶಿವಧನುಸ್ಸನ್ನ ರಾಮಚಂದ್ರ ಪರಮಾತ್ಮ ಮುರಿದು ಬಿಟ್ರು. ಅದನ್ನು ತುಂಬಾ ಖುಷಿ ಪಟ್ಟಂತ ಜನಕರಾಜ ಮಹಾರಾಜ ಹೇಳ್ತಾರೆ, ಭಗವಾನ್ ದೃಷ್ಟವೀರ್ಯ ಮೇ ರಾಮ ದಶರಥ ಆತ್ಮಜಃ
ಅತಿ ಅದ್ಭುತಂ ಅಚಿಂತ್ಯಂ ಚ ಅತಕೀರ್ತಂ ಇದಂ ಮಯ. ಅಂದ್ರೆ ಆಗ ಜನಕ ರಾಜ ಹೇಳ್ತಾನ, ಮಹಾನ್ ಭಾವ ವಿಶ್ವಾಮಿತ್ರ, ನಿನಗೆಲ್ಲ ಗೊತ್ತಿದ್ದ ಈ ಮಕ್ಕಳಿಗೆ ಇಲ್ಲಿ ಕರ್ಕೊಂಡ್ ಬಂದೀನಿ. ಇಲ್ಲಿ ನಡೆಯೋದು ದೊಡ್ಡ ಅದ್ಭುತ ಐತಿ, ಇದು ನಡೆದದ್ದು. ಇದು ಯಾರೂ ಕೂಡ ಊಹಿಸ್ಲಕ್ ಸಾಧ್ಯ ಇಲ್ಲ, ಇದು ತರ್ಕ ಮಾಡಕ್ಕೂ ಸಾಧ್ಯ ಇಲ್ಲ ಅಂತ ಘಟನೆ ಇದು. ಸೀತೆ ನಮ್ಮ ವಂಶಕ್ಕೆ ತಕ್ಕ ಪತಿಯನ್ನು ಹುಡುಕಿ ಬಿಟ್ಟಾಳ ಈ ಒಂದು ವಿಚಾರದಲ್ಲಿ ಅಂತೇಳಿ ಬಹಳ ಸಂತೋಷ ಪಡ್ತಾನೆ ಜನಕ ಮಹಾರಾಜ. ರಾಮ ಧನುರ್ಭಂಗ ಮಾಡಿ ಸೀತೆಯನ್ನ ಗೆದ್ದ ವಿಷಯವನ್ನು ಕೇವಲ ಅಲ್ಲಿ ವಿಚಾರಕ್ಕಷ್ಟೇ ಗೊತ್ತಾಗಿಲ್ಲ, ಎಲ್ಲಾ ರಾಜ್ಯಕ್ಕೂ ಆಲ್ಮೋಸ್ಟ್ ಮುಟ್ಟಿದ್ದದು. ಕೆಲವು ರಾಯಭಾರಗಳೊಂದಿಗೆ ದಶರಥ ಮಹಾರಾಜ ಮಾಡ್ತಾನ, ಕೆಲವೊಂದು ಮಂದಿ ಕಳಿಸಿ, ದಶರಥ ರಾಜ ಕಳಿಸಿ ವಿಶ್ವಾಮಿತ್ರರು ಜನಕ ಮಹಾರಾಜ ಇವರಿಬ್ರು ಹೇಳ್ದಂಗ ತಕ್ಷಣ ಏನ್ ಮಾಡ್ತಾನ, ಜನಕ ಮಹಾರಾಜ ತನ್ನ ಪರಿವಾರಗಳನ್ನೆಲ್ಲ ಕೂಡಿಸ್ತಾನ, ಅಯೋಧ್ಯೆ ಮಧ್ಯೆ ಕೂಡಿಸ್ತಾನ, ಅವ್ರಿಗೆ ಕಳಿಸ್ತಾನ. 3 ದಿನಗಳ ಪ್ರಯಾಣ ಆಕೈತಿ. ಅಲ್ಲಿ ಬಂದೆಲ್ಲ ಸೇರ್ತಾರ. ಅಯೋಧ್ಯೆಗೆ ಹೋದ ಆ ರಾಯಭಾರಿಗಳು ಏನ್ ಮಾಡ್ತಪ್ಪ ಅಂದ್ರ, ನಾವು ಜನಕ ರಾಜನ ಕಡೆಯವರು ನಾವು ಇಲ್ಲಿ ಒಂದು ವಿಚಾರ ತಗೊಂಬಂದಿದ್ದೀವಿ. ನಿಮ್ಮ ಹಿರಿಯ ಮಗನಾದಂಥ ರಾಮ ವಿಶ್ವಾಮಿತ್ರರೊಂದಿಗೆ ಮಿಥಿಲಾ ನಗರಕ್ಕೆ ಬಂದಿದ್ರು. ಜನಕ ರಾಜನ ಬಳಿ ಇದ್ದಂಥ ಶಿವಧನುಸ್ಸನ್ನು ಎತ್ತಿದ್ದಲ್ಲದನೆ ಅದನ್ನು ಮುರಿದು 3 ತುಕಡಿ ಮಾಡಿದ್ರು. ಅದಕ್ಕಾಗಿ ನಮ್ಮ ಮಹಾರಾಜರು ತಮ್ಮ ಮಗಳಾದ ಸೀತಮ್ಮ ದೇವಿಯನ್ನ ನಿಮ್ಮ ಮಗನಿಗೆ ಕೊಟ್ಟು ವಿವಾಹ ಮಾಡ್ಬೇಕಂತ ಒಂದು ಯೋಚನೆ ಮಾಡಿದ್ದಾರೆ. ನೀವು ಸಮ್ಮತಿಸಿದರೆ, ನೀವು ಒಪ್ಪಿಕೊಂಡ್ರ ನಿಮ್ಮ ಕುಮಾರನು ನೋಡಲು ಮತ್ತು ನಮ್ಮ ಮಿಥಿಲಾ ನಗರಕ್ಕೆ ನೀವು ಆಶೀರ್ವಾದ ನೀವು ಬರಬೇಕು ಅಂತೇಳಿ ಅಲ್ಲಿರುವವರೆಲ್ಲರೂ ಈ ರಾಯಭಾರಿ ಹೋಗಿ ಹೇಳ್ತಾರೆ. ರಾಯಭಾರಿಗಳು ದಶರಥ ಮಹಾರಾಜ ತನ್ನ ಗುರು ಪುರೋಹಿತರಾದಂಥ ಎಲ್ಲರಿಗೆ ಕಳಿಸಿ ಒಂದು ಸಮಾವೇಶ ಕರೆದು ಮಾಡ್ತಾನ, ಜನಕ ರಾಜನ ಬಗ್ಗೆ ವಿಚಾರ ಮಾಡ್ತಾನ. ಅವರೆಲ್ಲರೂ ಹೇಳ್ತಾರೆ ಒಂದೇ ಕಂಡದಲ್ಲ, ಮಹಾನುಭಾವ ದಶರಥ ಮಹಾರಾಜ ಕೇಳು, ವಿರೇಯ ವಂಶದಲ್ಲಿ ಹುಟ್ಟಿದ ಜನಕನು ಅಸಾಮಾನ್ಯನಲ್ಲ. ಅವನು ಅಸಾಮಾನ್ಯನು, ಅವನ ಸಾಮಾನ್ಯ ಅಲ್ಲ. ಶರೀರದ ಮೇಲೆ ಅವನಿಗೆ ಯಾವತ್ತೂ ವ್ಯಾಮೋಹ ಇಲ್ಲ. ಭಗವಂತನನ್ನು ನಂಬಿದವನು. ಖಚಿತವಾಗಿ ನಾವು ಆ ಸಂಬಂಧ ಬೆಳೆಸಬಹುದು ಅಂತೇಳಿ ಎಲ್ಲರೂ ಒಂದೇ ಹೇಳಿದಾಗ ತಕ್ಷಣ ದಶರಥ ಮಹಾರಾಜ ಮಾಡ್ತಾನೆ, ಒಂದು ಕ್ಷಣನೂ ಕೂಡ ಯೋಚನೆ ಮಾಡಿದೇನೆ, ಮರುದಿನ ಮಿಥಿಲಾ ನಗರಕ್ಕೆ ಹೊರಡಲು ಸಿದ್ಧಾಗ್ತಾನ. ಅಲ್ಲಿ ಇದ್ದಂಥವ್ರಿಗೆ ಕರೆದು ರತ್ನಗಳು ವಜ್ರಗಳು ಬೇಕಾದೆಲ್ಲ ದನಗಳ ಮೂಟೆಯಲ್ಲಿ ತುಂಬಿಕೊಂಡು ನೀವು ಮುಂದೆ ನಡ್ರಿ, ನಾ ಹಿಂದಕ್ಕೆ ನಮ್ಮ ರಥ ಬರ್ತಿದ್ದೇಳಿ ತನ್ನ ಚತುರಂಗ ಬಲವನ್ನು ಸಿದ್ಧಪಡಿಸಿಕೊಂಡು ಮಂತ್ರಿ ಮತ್ತು ಪುರೋಹಿತರ ಜೊತೆಗೆ ಅವನು ಅಲ್ಲಿಗೆ ಹೊರಡಕ್ಕೆ ಸಿದ್ಧಾಗ್ತಾನ. ಇಕ್ಷ್ವಾಕು ವಂಶದ ಒಂದು ಆಚಾರ ಪ್ರಕಾರ ಹೆಂಗಪ್ಪ ಅಂತಂದ್ರ, ಈ ಹೆಣ್ಣು ನೋಡುವ ಕಾರ್ಯಕ್ರಮಕ್ಕೆ ಅಥವಾ ಹೆಣ್ಣನ್ನು ಸಿದ್ಧಪಡಿಸುವ ಕಾರ್ಯಕ್ರಮದಲ್ಲಿ ಪತಿಯ ವಯಾಗಿಲ್ಲತ್ತ, ಕರ್ಕೊಂಡು ಹೋಗಿಲ್ಲತ್ತ. ಹಾಗಾಗಿ ದಶರಥ ಮಹಾರಾಜ ತನ್ನ 3 ಮಂದಿ ಹೆಣ್ಣು ಮಕ್ಕಳನ್ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನ. ದಶರಥ ಮಹಾರಾಜ ತನ್ನ ಪರಿವಾರ ಸಮೇತ ಈ ಮಿಥಿಲಾ ನಗರವನ್ನು ಸೇರಿದಾಗ ಜನಕ ಮಹಾರಾಜ ಅವರನ್ನು ತುಂಬಾ ಆದರದಿಂದ ಬರಮಾಡ್ಕೋತಾನ. ನಿಮ್ಮ ಆಗಮನ ನಮ್ಮ ರಾಜ್ಯದಲ್ಲಿ ದೊಡ್ಡ ಪವಿತ್ರವನ್ನು ಉಂಟು ಮಾಡಿತ್ತು. ಶಿವಧನುಸ್ಸನ್ನು ಎತ್ತಿದವರಿಗೆ ನನ್ನ ಮಗಳ ಸೀತೆಯನ್ನು ವೀರ ಶುಲ್ಕವಾಗಿ ನಾ ಕೊಡ್ತೀನಿ ಪ್ರಕಟ ಮಾಡಿದ್ದೆ. ನಿಮ್ಮ ಮಗನಾದ ಹಿರಿಯ ಮಗನಾದಂಥ ರಾಮ ಶಿವಧನುಸ್ಸನ್ನು ಮುರಿದು ಧನುರ್ಭಂಗ ಮಾಡಿದಾನ. ಹಾಗಾಗಿ ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಾಕತ್ತಿದ್ದೀನಿ. ತಾವು ದಯಮಾಡಿ ಇದನ್ನು ಅನುಗೊಳಿಸಿ ನನ್ನ ಮಗಳನ್ನ ನಿಮ್ಮ ಸೊಸೆಯನ್ನಾಗಿ ಸ್ವೀಕಾರ ಮಾಡ್ಕೋಬೇಕು ಅಂತ ಹೇಳಿದಾಗ ದಶರಥ ಮಹಾರಾಜ ಹೇಳ್ತಾನೆ ಈ ಮಾತು, ಪ್ರತಿಗ್ರಹೋ ಧಾತೃ ವಶ ಶ್ರುತಂ ಎತತ್ ಮಯಾ ಪುರ ಯಥಾ ವಕ್ಷಸ್ಸಿ ಧರ್ಮತ್ಮಂ ತತ್ ಕರಿಷ್ಯಾಮಹೇ ಓಂ. ಅಂದ್ರೆ, ಅಯ್ಯ ಜನಕ, ಕೊಡದವ ನೀ ಇದ್ದಪ್ಪ ಅಂತಂದ್ರ ನೀ ಕೊಡ್ಲಿಲ್ಲಪ್ಪ, ನಾನು ಸ್ವೀಕಾರ ಮಾಡ್ತೀವಿ. ನೀ ಕೊಡಾಕತ್ತಿ ನಾವು ತೊಳಾಕತ್ತೀವಿ. ಇನ್ನು ಸೊಸೆಯಾಗಿ ನೀ ಅಂತೀ ಸೊಸೆಯಾಗಿ ಸ್ವೀಕಾರ ಮಾಡುತ್ತಂತೀವಿ. ಸೊಸೆಯಾಗಿ ಸ್ವೀಕಾರ ಮಾಡಲ್ಲ, ಅವ್ರ ಮಗಳ ಸ್ವೀಕಾರ ಮಾಡ್ತೀವಿ ಅಂತೇಳಿ ನಿನ್ನ ಕುಮಾರಿನ ನಾನು ಸೊಸೆಯಾಗಿ ನಾವು ನೋಡೋಂಗಿಲ್ಲ, ನನ್ನ ಮಗಳೇ ನೋಡ್ಕೊಂತೇಳಿ ನೀವೊಂದು ದೊಡ್ಡ ಅವಧಾರ ಮಾಡಿದ್ದಿ ಜನಕ ರಾಜ ಅಂಥೇಳಿ ಅವನ್ನ ಮತ್ತೆ ಪುನಃ ಹೊರಗಿಡ್ತಾರ. ಅವರು ಬಹಳ ಒಂದು ಪ್ರವಾಸ ಮಾಡಿ ಬಂದ ಕಾರಣ ತುಂಬಾ ಬಳಲಿರ್ತಾರ. ಅವತ್ತಿನ ಜಾಸ್ತಿ ಮಾತಾಗಿಲ್ಲ. ಮರುದಿನ ಹಂಗ ಮಾತು ಮುಂದುವರಿತಾವ. ದಶರಥನೊಂದಿಗೆ ಬಂದಂತ ಭರತ ಶತ್ರುಘ್ನರು ರಾಮ ಲಕ್ಷ್ಮಣರು ಭೇಟಿ ಅವಾಗ ಮತ್ತೆ ಶುರು ಆಗುತ್ತಾ. ಯಾಕಂದ್ರೆ ತುಂಬಾ ದಿನ ಬಿಟ್ಟು ಬಂದಿರ್ತಾರ ತಮ್ಮ ರಾಜ್ಯವನ್ನ. ರಾಮ ಲಕ್ಷ್ಮಣರು ಭರತ ಶತ್ರು ಭೇಟಿ ಆಗಿರಲ್ಲ, ಅವ್ರು ಭೇಟಿ ಆಗ್ತಾರ. ಇಷ್ಟು ದಿನ ಎಲ್ಲ ವಿಶ್ವಾಮಿತ್ರದೊಂದಿಗೆ ಇವರು ರಾಮ ಲಕ್ಷ್ಮಣರು ಏನೆಲ್ಲ ಕಲ್ತು ಏನೆಲ್ಲ ನೋಡಿದ್ರು, ಎಷ್ಟೆಲ್ಲ ವಿಚಾರ ತಿಳ್ಕೊಂಡು ಅವ್ರು 4 ಸಂತೋಷದಿಂದ ಹಂಚ್ಕೋತಾರ. ದಶರಥನೊಂದಿಗೆ ಬಂದಿದ್ದ ವಶಿಷ್ಠರು ದಶರಥನಿಗೆ ಬಂದವರು ಋಷಿಗಳಪ್ಪ ಅಂತಂದ್ರ ವಶಿಷ್ಠ, ಕಾತ್ಯಾಯನ, ಜಬಾಲಿ ಮತ್ತು ಮಾರ್ಕಂಡೇಯ, ಕಾಶ್ಯಪ ಈ ಋಷಿಗಳು ಕೂಡ ಅಲ್ಲಿ ವಿಶ್ವಾಮಿತ್ರರನ್ನು ಭೇಟಿ ಮಾಡ್ತಾರ. ಚೇತಾನಂದ ಮತ್ತಿತರ ಮಹರ್ಷಿಗಳ ಬಗ್ಗೆ ಚರ್ಚೆ ಮಾಡ್ತಾರ. ಆ ರಾತ್ರಿ ಮಿಥಿಲಾ ನಗರವು ಅವರೆಲ್ಲರೂ ಬಂದದಕ್ಕಾಗಿ ತುಂಬಾ ಪ್ರಕಾಶ ಹೊಂದಿರ್ತೈತಿ.
ಎಲ್ಲ ಋಷಿಗಳು ದಶರಥ ಮಹಾರಾಜ, ರಾಮ, ಲಕ್ಷ್ಮಣ, ವಿಶ್ವಾಮಿತ್ರ, ಜನಕ ಮಹಾರಾಜ ಮತ್ತು ಭರತ ಶತ್ರುಘ್ನ ಎಲ್ಲ ಕೂಡಿದ ಒಂದೇ ಜಾಗದಲ್ಲಿ ಕೂಡಿದ ಕಾರಣಕ್ಕಾಗಿ ಆ ಮಿಥಿಲ ನಗರ ತುಂಬಾ ಒಂದು ಪ್ರಕಾಶಮಯವಾಗಿತ್ತು. ಮರುದಿನ ಬೆಳಗ್ಗೆ ದಶರಥ ಮಹಾರಾಜ ವಿಶ್ವಾಮಿತ್ರರನ್ನು ಅನುಮತಿ ಪಡ್ಕೊಂಡು ಅಲ್ಲಿದ್ದ ತನಗೆ ಎಷ್ಟೋ ಕಾಲದಿಂದ ಪುರೋಹಿತರಾದಂತ ತನ್ನ ವಂಶಾಭಿವೃದ್ಧಿಯನ್ನೇ ಬಯಸುವಂತ ವಶಿಷ್ಠರಿಗೆ ತನ್ನ ವಂಶದ ಬಗ್ಗೆ ವಿವರಣೆ ಮಾಡಕ್ ಹೇಳ್ತಾನ. ಮೊದಲು ಹೇಳ್ತಾರ ದಶರಥ ಮಹಾರಾಜನ ವಂಶದ ಬಗ್ಗೆ ಹೇಳ್ತಾರ. ಅವ್ರು ಯಾರು ಹೇಳ್ತಾರ? ವಶಿಷ್ಠರು. ಈ ವಂಶ ಕೇಳ್ರಿ ಹೆಂಗಿತ್ತು ವಂಶಾವಳಿ. ಮೊದಲು ಬ್ರಹ್ಮದೇವರು ಹುಟ್ಟಿದರು. ಆ ಬ್ರಹ್ಮನಿಂದ ಮರೀಚಿ ಹುಟ್ಟದ. ಮರೀಚಿಗೆ ಕಾಶ್ಯಪ ಅಂತ ಮಗ ಹುಟ್ಟದ. ಕಾಶ್ಯಪನಿಗೆ ಸೂರ್ಯ ಹುಟ್ಟದ. ಸೂರ್ಯನಿಗೆ ಮನು ಹುಟ್ಟದ. ಮನುವಿಗೆ ಇಕ್ಷ್ವಾಕು ಅಂತ ಹುಟ್ಟದ. ಇಕ್ಷ್ವಾಕುಗೆ ಕುಕ್ಷಿ, ಕುಕ್ಷಿಗೆ ವಿಕುಕ್ಷಿ, ವಿಕುಕ್ಷಿಗೆ ಬಾಣ, ಬಾಣನಿಗೆ ಅನರಣ್ಯ, ಅನರಣ್ಯಗೆ ಪೃಥುವ, ಪೃಥುವಿಗೆ ತ್ರಿಶಂಕು, ತ್ರಿಶಂಕುಗೆ ದುಂದುಮಾರ, ಈ ದುಂದುಮಾರನಿಗೆ ಮಾಂದಾತ, ಆ ಈ ಮಾಂದಾತನಿಗೆ ಬಹುಶಃ ಸುಸಂಧಿ, ಸುಸಂಧಿ, ಸುಸಂಧಿಗೆ ಧ್ರುವಸಂಧಿ ಮತ್ತ ಪ್ರಸೇನ ಪ್ರಸೇನ ಧ್ರುವಸಂಧಿ ಮತ್ತು ಪ್ರಸೇನಚಿತ್ ಪ್ರಸೇನಚಿತ್ ಐತದು ಪ್ರಸೇನಜಿತ್ ಅನ್ಕೋತೀನಿ. ಈ ಧ್ರುವಸಂಧಿಗೆ ಸುಸಂಧಿಗೆ ಧ್ರುವಸಂಧಿ ಮತ್ತು ಪ್ರಸೇನಜಿತ್ ಅಂತ ಇಬ್ರು ಮಕ್ಕಳು ಕೊಡ್ತಾರ. ಹಿರಿಯನಾದ ಧ್ರುವಸಂಧಿಗೆ ಭರತ, ಭರತನಿಗೆ ಅಸಿತ. ಈ ಅಸಿತನವರೆಗೂ ಈ ರಾಜ್ಯ ಇಂಧನ ಭಾರವಾಗಿತ್ತು. ರಾಜ್ಯಭಾರ ಮಾಡ್ಕೊಂಡು ಬಂದಾರ. ಅಸಿತನಿಗೆ ಹೈಹಯ ಮತ್ತು ತಾಲಜಂಘ ಅಂತೇಳಿ ಕೊಡ್ತಾರ. ಶಶಬಿಂದುವ ಎಂಬ ಒಂದು ವಂಶ ಇಲ್ಲಿಂದ ಶುರು ಆಗತ್ತ. ಈ ಶಶಬಿಂದುವ ಒಂದು ವಂಶ ವಿರುದ್ಧ ವಂಶ, ಅದು ವಿರುದ್ಧ ಯುದ್ಧದಲ್ಲಿ ಸೋತು ತನ್ನ ಇಬ್ಬರು ಪತ್ನಿಯ ಜೊತೆ ಹಿಮಾಲಯಕ್ಕೆ ಹೋಗಿ ಈ ಶಶಬಿಂದುವ ಮಾಡ್ತಾನ. ಅಲ್ಲಿ ತಪಸ್ಸನ್ನು ಮಾಡ್ತಾನ. ಅಷ್ಟರಲ್ಲಿ ಹಿರಿಯ ಪತ್ನಿ ಗರ್ಭವತಿ ಆಗ್ತಾಳ. ಕಿರಿಯಳಿಗೆ ಸಂತಾನ ಪ್ರಾಪ್ತಿ ಆಗುದಿಲ್ಲ. ಆ ಒಂದು ಅಸೂಯೆಯಿಂದ ಕಿರಿಯಳು ಏನ್ ಮಾಡ್ತಾಳಪ್ಪ ಅಂತಂದ್ರ ಹಿರಿಯಳಿಗೆ ವಿಷ ಕೊಡ್ತಾಳ. ಈ ವಿಷಯವನ್ನು ಆಗ ಅಲ್ಲಿಗೆ ಬಂದಂತ ಚೌವನ ಮಹರ್ಷಿ ತಿಳಿಸ್ತಾರ. ಹಿರಿಯಳಿಗೆ ಕಿರಿಯಳು ವಿಷ ಕುಡಿಸ್ಯಾಳ ಅಂತೇಳಿ ಚೌವನ ಮಹರ್ಷಿ ತಿಳಿಸಿದಾಗ ವಿಷಯ ಪ್ರಯೋಗ ಆದ್ರೂ ಕೂಡ ಸಾಯದೆ ವಿಷಯದಿಂದ ಹುಟ್ಟಿದಂತ ಮಗುವನ್ನ ಸಗರ ಅಂತ ಹೇಳ್ತಾರೆ. ಗರ ಅಂದ್ರೆ ವಿಷಯ. ಸಗರ ಬಗ್ಗೆ ನೀನು ಹೇಳಿದೆ ನಾನು, ಸಗರ ಯಾರು ಅಂತೇಳಿ. ಸಗರನ ಇಬ್ಬರು ಪತ್ನಿಯರಲ್ಲಿ ಒಬ್ಬಳಿಗೆ 60 ಜನ ಮಕ್ಕಳು ಹುಡ್ತಾರ. ಕಪಿಲ ಮಹರ್ಷಿ ಬಸ್ ಮಾಡಿದ 60 ಮಕ್ಕಳನ್ನ ನಿನ್ನೆ ನಾನು ಗಂಗಾದೇವಿ ಪವಿತ್ರದಿಂದ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಹೇಳಿದೆ ನಾನು. ಮತ್ತೊಬ್ಬ ಪತ್ನಿ ಮಗನೇ ಅಸಮಂಜಸನಿಗೆ ಅಶುಮಂತ ಹುಡ್ತಾನ. ಅಶುಮಂತನಿಗೆ ದಿಲೀಪನಿಗೆ ಭಗೀರಥನಿಗೆ ಕಾಕುತ್ಸ್ಯನಿಗೆ ರಘುವಿಗೆ ಪ್ರವರ್ಧ ಅಂತಂದ್ರೆ ಒಂದು ಬಾರಿ ಪ್ರವರ್ಧ ಧರ್ಮ ಬಿಟ್ಟು ನಡೆದುಕೊಂಡಾಗ ವಶಿಷ್ಠರನ್ನು ಶಾಪ ಕೊಡ್ತಾರೆ. ಅವನು ಮತ್ತೆ ತಿರುಗಿ ವಶಿಷ್ಠ ಶಾಪ ಕೊಡಕ್ ಮುಂದಾದಾಗ ಆ ಪ್ರವರ್ಧನ ಹೆಂಡತಿ ಅಡ್ಡ ಬಂದು ಕುಲಗುರುವನ್ನು ಶಪಿಸಬಾರ್ದಂತ ಹೇಳ್ಕೊಂಡಾಗ ಅಷ್ಟರಲ್ಲೇ ಅವ್ರು ಏನ್ ಕಮಂಡರ ಕೈಯಲ್ಲಿ ಹಿಡಿದಿರ್ತಾರೋ ಅದು ತಮ್ಮ ಪಾದ ಮೇಲೆ ಹಾಕೊಂಡ್ಬಿಡ್ತಾರ. ವಶಿಷ್ಠ ಮೇಲೆ ಹಾಕಂಗಿಲ್ಲ. ಆ ನೀರ ತನ್ನ ಕಾಲ ಮೇಲೆ ಹಾಕಿಕೊಳ್ತಲ್ಲ. ಆದ ಕಾರಣನಿಗೆ ಆ ಪ್ರವರ್ಧನಿಗೆ ಕಲ್ಮಶ ಪಾದ ಅಂತ ಹೆಸರಿರ್ತಾರೆ. ಪ್ರವರ್ಧನಿಗೆ ಶಂಖನ ಹುಡ್ತಾನೆ. ಶಂಕರನಿಗೆ ಸುದರ್ಶನ ಹುಡ್ತಾನೆ. ಸುದರ್ಶನಿಗೆ ಅಗ್ನಿಪರ್ವನ ಹುಡ್ತಾನೆ. ಅಗ್ನಿಪರ್ವನಿಗೆ ಶೀಘ್ರನಿಗೆ ಮರುವಿಗೆ ಪಶುಶುಕ ಅನ್ಕೋತೀನಿ. ಪಶುಶುಕನಿಗೆ ಅಂಬರೀಷ ಹುಡ್ತಾನೆ. ಅಂಬರೀಷನಿಗೆ ನಹುಷನಿಗೆ ಯಯಾತಿಗೆ ನಾಭಾನಿಗೆ ಅಜನಿಗೆ ದಶರಥನಿಗೆ ಹುಟ್ಟಿದ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತೇಳಿ ಇದು ವಶಿಷ್ಠ ಮಹರ್ಷಿಗಳು ಇಡೀ ದಶರಥ ರಾಜನ ವಂಶಾವಳಿಯನ್ನು ಹೇಳ್ಕೊಂಡು ಬಂದಿರ್ತಾರೆ. ಈ ವಂಶದಲ್ಲಿ ರಾಜರು ಎಷ್ಟೋ ವರ್ಷ ಕಾಲ ರಾಜಭಾರ ಮಾಡಿ ಹೋದರು, ಯಾಗ ಮಾಡಿ ಹೋದರು, ತುಂಬಾ ಸ್ವರ್ಗಸ್ಥರಾಗಿದ್ದಾರೆ. ಇದನ್ನು ಕೇಳಿ ಜನಕ ರಾಜ ಬಹಳಷ್ಟು ಸಂತೋಷ ಪಡ್ತಾನೆ. ಇಂಥ ದೊಡ್ಡ ಒಂದು ವಿಷಯಕ್ಕೆ ನನ್ನ ಮಗಳು ಕೊಡಾಕತಿ ಅಂತ ಹೇಳಿ ಅವರು ಸಂತೋಷ ಪಡ್ತಾರ. ನನ್ನ ವಂಶದ ಮೂಲ ಪುರುಷರು ನಿಮಿ ಚಕ್ರವರ್ತಿ. ಇದು ಯಾರು ಹೇಳ್ತಾರಪ್ಪ ಅಂತಂದ್ರ ಜನಕ ರಾಜ ಹೇಳ್ತಾನೆ. ಇದು ತನ್ನ ವಂಶ ಬಗ್ಗೆ ಹೇಳ್ಬೇಕಾಗುತ್ತೆ. ಅಲ್ಲಿ ಹೆಂಗ ಹೇಳ್ತಾನ ಆಗಿನ ಕಾಲಕ್ಕ ಇವ್ರ ವಂಶ ಇವ್ರು ಹೇಳ್ಬೇಕು, ಅವ್ರ ವಂಶ ಹಂಗ ಬಿಗುತನ ಮಾಡುವಾಗ ಹಂಗ ಹೇಳ್ತಾನೆ ಜನಕ ರಾಜ. ನನ್ನ ವಂಶದ ಮೂಲ ಪುರುಷ ನಿಮಿ ಚಕ್ರವರ್ತಿ. ನಿಮಿಗೆ ಮಿತಿ, ಈ ಮಿತಿಗೆ ಉದಾವಸುವಿಗೆ ನಂದಿವರ್ಣನಿಗೆ ಸುಕೇತುಗೆ ದೇವರಾತನಿಗೆ ಬ್ರಹ್ಮದತ್ತನಿಗೆ ಶೂರ ಮಹಾವೀರ ಎಂಬ ಇಬ್ಬರು ಮಕ್ಕಳು ಇರ್ತಾರೆ. ಮಹಾವೀರನಿಗೆ ಸುಧೃತಿಗೆ ದೃಷ್ಟುಕೇತುಗೆ ಹರೇಶ್ವನಿಗೆ ಮರುವಿಗೆ ಪ್ರತಿಬಂಧಕನಿಗೆ ಕೀರ್ತಿರಥನಿಗೆ ದೇವಮಿಡನಿಗೆ ವಿಭೂದನಿಗೆ ಮಹಿದ್ರಕನಿಗೆ ಕೀರ್ತಿರಾತನಿಗೆ ಮಹಾರೋಮನಿಗೆ ಸ್ವರ್ಣರೋಮ
ಸೋನರೋಮನಿಗೆ ಹೃಷ್ಟರೋಮ, ಹೃಷ್ಟರೋಮನಿಗೆ ಜನಕ ಮತ್ತು ಕುಶಧ್ವಜ, ಜನಕನಿಗೆ ಅಯೋನಿಜೆ ಸೀತೆ. ಇಲ್ಲಿ ನೋಡಿ, ಈ ಹೃಷ್ಟರೋಮನಿಗೆ ಜನಕ ಮತ್ತು ಕುಶಧ್ವಜ ಅಂತ ಇಬ್ರು ಮಕ್ಕಳು ಹುಡ್ತಾರ. ಜನಕನಿಗೆ ಅಯೋನಿಜೆ ಸೀತೆ ಅಂತ ಹೊಟ್ಟಿನ ಹುಟ್ಟೋದಕ್ಕೆ ಸೀತೆ ಅಲ್ಲ, ಆಕಿ ಗರ್ಭದಿಂದ ಬಂದಕ್ಕೆ ಸೀತೆ ಅಲ್ಲ. ಅಯೋನಿಜೆ ಯೋನಿಯಿಂದ ಬಂದವಳಲ್ಲ, ಎಲ್ಲ ಚಿಕ್ಕವಳು ಸೀತೆ. ಮತ್ತೆ ಊರ್ಮಿಳೆ ಅಂತ ಹುಡ್ತಾರೆ ಇಬ್ರು, ಸೀತಾ ಮತ್ತು ಊರ್ಮಿಳೆ ಅಂತ ಹುಡ್ತಾರ. ಶಾಂಕಾಂಶ ಒಬ್ಬರ ನಗರದಲ್ಲಿ ತಮ್ಮ ತಮ್ಮ ಕುಶಧ್ವಜ ಆತಿದ್ದ. ಆ ನಗರ ಜನಕ ತಮ್ಮ ಕುಶಧ್ವಜ ಆತಿದ್ದ. ಅವನನ್ನು ಕೂಡ ಬರ್ಮಾಡ್ಕೊತಾರೆ ಒಂದು ಕಾರ್ಯಕ್ರಮಕ್ಕೆ. ವೀರ್ಯ ಶುಕ್ಲಾಂ ಮಮಂ ಸುತಾಂ ಸೀತಾಂ ಸುರಪುತ ಉಪಮಾಂ ದ್ವಿತೀಯ ಉರ್ಮಿಳಾಂ ಚೈವತ್ರಿ ವದಾಮಿ ನ ಸಂಶಯ. ನನ್ನ ಇಬ್ಬರು ಕುಮಾರಿಗಳಿಗೆ ಸೀತಾ ಉರ್ಮಿಳನ್ನ ನಿನ್ನ ಮಕ್ಕಳಾದ ರಾಮ ಲಕ್ಷ್ಮಣ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮತ್ತಷ್ಟು ಕೇಳ್ಕೊತಾನ ಅವನು. ಸೀತಾ ಒಬ್ಬಕ್ಕೆ ಕೊಡಂಗಿಲ್ಲ, ನಾನು ರಾಮನ ಸೀತಾ ಒಬ್ಬಕ್ಕೆ ಕೊಡಂಗಿಲ್ಲ, ನನ್ನ ಮಗಳು ಇನ್ನೊಬ್ಬ ಮಗಳು ಉರ್ಮಿಳೆಯನ್ನು ಲಕ್ಷ್ಮಣ ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತ ನನ್ನ ತಮ್ಮನ ಮಕ್ಕಳಂತ ಶತಕೀರ್ತಿ ಮತ್ತು ಮಾಂಡವಿಯನ್ನ, ಶತಕೀರ್ತಿಗೆ ಶತ್ರುಘ್ನ ಕೊಡ್ತೀನಿ, ಮಾಂಡವಿಯನ್ನು ಭರ್ತನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದಾಗ ದಶರಥನಿಗೆ ಮತ್ತಷ್ಟು ಸಂತೋಷ ಆಕೈತಿ. ಈ ವಿನಂತಿಯನ್ನು ಒಪ್ಪಿಕೊಂಡು ಜನಕ ರಾಜ ಮತ್ತು ಮಹಾರಾಜ ದಶರಥ ಇಬ್ರು ಸೇರಿ ಗೋದಾನ ಪಿತೃದಾನ ಎಲ್ಲ ಮಾಡ್ಲಿಕ್ಕೆ ಹೇಳ್ತಾರ. 2 ದಿನಗಳ ನಂತರ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಭಗನು ಅಧಿಷ್ಠಾನದಲ್ಲಿ ಈ ದೇವತೆಯಾಗಿದ್ದ ಲಗ್ನ, ಅದು ದೇವತೆ ಮದುವೆಯಾಗಿದ್ದ ಲಗ್ನ ಅದು. ಅಂತ ಒಂದು ಮುಹೂರ್ತದಲ್ಲಿ ಋಷಿಗಳು ನಿರ್ಧರಿಸಿದಂತ ದಶರಥ ಮಹಾರಾಜ ಮತ್ತು ಜನಕ ಮಹಾರಾಜ ಮಕ್ಕಳ ಮದುವೆ ಒಂದು ಆಕೈತಿ. ಈ ಮದುವೆ ಆದ್ಮೇಲೆ ಮುಂದೆ ಏನಾಗ್ತೈತಿ ಏನಿಲ್ಲ ಅನ್ನೋದು ನಾನು ನಾಳಿನ ಸಂಚಿಕೆಯಲ್ಲಿ ಮತ್ತೆ ಮುಂದುವರಿಸ್ತೀನಿ. ಹರ ಓಂ ತತ್ಸತ್ ಪರಬ್ರಹ್ಮಣೇ ನಮಃ.